ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕಾರೆ, ಮಗು ಮಲಗಿದ್ಯಾ? ಈಗ ತಾನೇ ಮಲಗ್ತ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏ, ಈ ವೇಷದಲ್ಲ ಏನಾಗೈತೆ? ಮಲ್ಲಿ, ನೀನು ಹೋಗ್ತಿರೋ ಜಾಗ ಯಾವುದು, ಸಂದರ್ಭ ಏನು ಅದು ಗೊತ್ತು ತಾನೆ ನಿಂಗೆ? ಗೊತ್ತೈತೆ, ಆದ್ರೆ ಇದು ನಡೆಯತ್ತೆ ಅಕ್ಕಾರೆ. ಹೋಗ್ಬಿಟ್ಟು ಬರ್ತೀನಿ. ನಡೆಯೋದು ಇಲ್ಲ, ಓಡೋದು ಇಲ್ಲ. ಒಂದು ನಿಮಿಷ ಇರು. ತಗೋ, ಹೊಸ ಸೀರೆ, ಇದು ನೋಡ್ಕೊ. ಹೊಸ ಸೀರೆನಾ? ನಂಗೆ ಹೊಸ ಸೀರೆ ಎಲ್ಲ ಬೇಡ. ನೀವು ಕೊಡೋದೇ ಇದ್ರೆ ನಿಮ್ದು ಕಪ್ಪು ಮತ್ತೆ ಪಿಂಕ್ ಕಲರ್ ಸ್ಯಾರಿ ಐತಲ್ಲ, ಅದು ಕೊಡಿ. ಆ ಸೀರೆ ಮ್ಯಾಕೆ ನಂಗೆ ತುಂಬ ದಿನ ಕಣ್ಣೈತೆ. ನೀವು ಅದರಲ್ಲಿ ದೇವತೆ ಥರ ಕಾಣ್ತೀರಾ. ಕೊಡೋದ್ರೆ ನನಗೆ ಕೊಟ್ಬಿಡಿ. ಮಲ್ಲಿ, ಇಷ್ಟಕ್ಕೆ ಇಷ್ಟೊಂದು ಮಾತು, ಇಷ್ಟೊಂದು ಸಮಜಾಯಿಷಿ ಬೇಕಾ? ನನಗೆ ಹೇಳಿದೆ ಅಂತಾನೆ, ನೀನು ನನ್ನ ಹಿರಿ ಮಗಳು. ನೀನು ನನ್ನ ತವ ಏನ್ ಬೇಕಾದ್ರೂ ಕೇಳ್ಬೋದು, ತಿಳಿತಾ? ಕಿಂಡಲ್ ಮಾಡ್ತಿದ್ದೀರಾ? ಅಯ್ಯೋ, ನಾನು ನಿನ್ನೆ ಕಿಂಡಲ್ ಮಾಡೋದ ಚಾನ್ಸ್ ಇಲ್ಲ. ಇದೆ ಅಲ್ವಾ? ತಗೋ, ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ಮಲ್ಲಿ, ಇವತ್ತು ನಿನ್ ಜೀವನದಲ್ಲಿ ಹೊಸ ಅಧ್ಯಾಯ ಶುರು ಆಗ್ತಿದೆ. ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಅಕ್ಕಾರೆ. ಹೋಗ್ಬಿಟ್ಟು ಬರ್ತೀನಿ. ಹೇಳಿ ಸರ್, ಏನ್ ಬರೋದು ಕೇಳಿದ್ರು? ಹೇಳು, ನಿನ್ನ ಉದ್ದೇಶ ಏನು? ನನ್ನ ಉದ್ದೇಶ ಹೇಳಿದ್ನಲ್ಲ ಸರ್, ನನಗೆ ನನ್ನ ಮಗಳು ಬೇಕು. ಬೇಕು ಸರಿ, ಆದ್ರೆ ಇಷ್ಟು ವರ್ಷ ಇಲ್ದೇ ಇರೋ ಪ್ರೀತಿ ಕಾಳಜಿ ಇದೆಲ್ಲ ಇದ್ದಕ್ಕಿದ್ದಾಗೆ ಹೇಗೆ ಬಂತು ಅಂತ. ಇಲ್ಲ ಸರ್, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಮುಂಚೆಯಿಂದನೂ ನನಗೆ ಪ್ರೀತಿ ಕಾಳಜಿ ಎಲ್ಲ ಇತ್ತು. ಹೌದಾ? ಹಾಗಾದ್ರೆ ನಿನ್ನ ಮಗಳು ಅವಳ ಹೊಟ್ಟೆಲಿದ್ದಾಗ ಅವಳು ಯಾಕೆ ನೋಡ್ಕೊಳ್ಳಿಲ್ಲ? ಅವಳ ಕಷ್ಟ ಸುಖಕ್ಕೆ ಯಾಕಾಗ್ಲಿಲ್ಲ? ಅವಳ ಮೇಲಿರೋ ಪ್ರೀತಿ ಕಾಳಜಿಗೆನ ಅವಳು ಹಿಂಸೆ ಕೊಟ್ಟಿದ್ಯಾ, ನರಕ ತೋರಿಸಿದ್ಯಾ? ಇದೆ ಅಲ್ವಾ ನಿನ್ಗೆ ಅವ್ರ ಬಗ್ಗೆ ಇರೋ ಪ್ರೀತಿ ಕಾಳಜಿ? ನೋಡೋ, ಯಾರಿಗೇ ಆಗ್ಲಿ ತಂಗಿ ಗಂಡ ಅಂದ್ರೆ ಒಂದು ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಯಾಕೆಂದ್ರೆ ತನ್ನ ತಂಗಿನ ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೋತಾನೆ ಅಂತ. ನೀನ್ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ. ಹಾಗಿದ್ಮೇಲೆ ನನ್ನ ತಂಗಿನ ನಿನ್ ಜೊತೆ ಯಾಕೆ ಕಳಿಸ್ಕೊಡ್ಬೇಕು? ಇಲ್ಲ ಸರ್, ಏನೋ ಬ್ಯಾಡ್ ಟೈಮ್ ಆಗ ನಡೆದೋಯ್ತು. ನಾನೀಗ ಮುಂಚೆ ತರ ಇಲ್ಲ ಸರ್. ತಪ್ಪು ಯಾರು ಮಾಡಲ್ಲ ಹೇಳಿ ಸರ್? ದೊಡ್ಡವರೇ ಹೇಳ್ತಾರಲ್ಲ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನೋಜ ಅಂತ. ಆ ತರ ನಾನು ತುಂಬಾ ಬದಲಾಗಿದ್ದೀನಿ ಸರ್. ದಯವಿಟ್ಟು ನನ್ನ ನಂಬಿ ಸರ್, ನಾನು ಮುಂಚೆ ತರ ಇಲ್ಲ. ಹೇಗೆ ನಂಬೋದು? ಎಲ್ಲಿ ಗಾಯ ಆಗಿರುತ್ತೋ, ಎಲ್ಲಿ ಹುಣ್ಣಾಗಿರುತ್ತೋ ಕೈ ಪದೇ ಪದೇ ಅಲ್ಲಿಗೆ ಹೋಗುತ್ತೆ. ಬೇಡ ಬೇಡ ಅಂದ್ರೂ ನೀನ್ ಮಾಡಿರೋ ಘನ ಕಾರ್ಯಗಳೆಲ್ಲ ಕಣ್ಮುಂದೆ ಬರುತ್ತೆ. ಗೊತ್ತಿತ್ತು ತಪ್ಪು ಮಾಡಬಾರ್ದಲ್ಲ. ನೀನು ಬದಲಾಗಿದ್ದೀನಿ ಅಂತ ಹೇಳಿ ಮತ್ತೆ ನನ್ನ ತಂಗಿಗೆ ಹಿಂಸೆ ಕೊಡಲ್ಲ, ಹಳೆ ವರ್ಷ ತೋರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಯಾಕೆಂದ್ರೆ ಮನುಷ್ಯ ಅಷ್ಟು ಸುಲಭವಾಗಿ ಬದಲಾಗಲ್ಲ. ಪುಟ್ಟು ಗುಣ ಸುಟ್ಟು ಹೋಗಲ್ಲ ಅನ್ನೋ ಹಾಗೆ ಕೆಲವು ಮೂಲ ಗುಣಗಳು ಹಾಗೆ ಇರುತ್ತೆ. ಹೇಗೆ ನಂಬಲಿ? ಇಲ್ಲ ಸರ್, ಮತ್ತೆ ನಾನು ಆ ರೀತಿ ಮಾಡಲ್ಲ. ಗೌರವದಿಂದ ಬದುಕ್ತೀನಿ. ಬರೀ ಮಗಳಿಗೆ ಮಾತ್ರ ಪ್ರೀತಿ ಕೊಟ್ರೆ ಸಾಲದು. ಸುಧಾನು ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೂ ಪ್ರೀತಿ ಕಾಳಜಿ ಎಲ್ಲ ತೋರಿಸ್ಬೇಕು. ಒಳ್ಳೆ ಗಂಡನೂ ಆಗ್ಬೇಕು, ಒಳ್ಳೆ ಅಪ್ಪನೂ ಆಗ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೆಟ್ಟ ಚಟ, ಕೆಟ್ಟ ಸಹವಾಸ ಇದರಿಂದ ದೂರ ಇರಬೇಕು. ಅಯ್ಯೋ, ಇಲ್ಲ ಸರ್, ಖಂಡಿತ ಇಲ್ಲ. ಈಗ ಅದ್ಯಾವುದೂ ಇಲ್ಲ ಸರ್. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಹಾಗೆ ಇರಬೇಕು. ನಿನಗೆ ಗ್ಯಾರಂಟಿ ಇದ್ರೆ, ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ರೆ ಮನೆಗೆ ಬಾ. ನೀನು ಬದಲಾಗಿದ್ದೀನಿ ಅನ್ನೋದು ನನ್ನ ತಂಗಿಗೂ ಮನವರಿಕೆ ಆಗ್ಬೇಕು. ಹಾಗೇನಾದ್ರೂ ಆದ್ರೆ ಲಚ್ಚಿನ ನನ್ನ ತಂಗಿನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ. ಬಟ್ ಅವಳಿಗೆ ಮತ್ತೆ ಮೋಸ ಏನಾದರೂ ಆದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕೆಂದ್ರೆ ಈಗ ಅವಳು ಒಂಟಿ ಅಲ್ಲ, ನಾವೆಲ್ಲ ಜೊತೆಗಿದ್ದೀವಿ. ನೆನಪಿರ. ಸರಿ ಸರ್. ಮೈಗಿರು, ಬರ್ತೀನಿ. ಅರೆ ಅತ್ತೆ, ನಿಮ್ ಗುಂಡು ನೋಡಕ್ ಬಂದ್ರಾ? ಏನಿದು? ಏನಿದು? ಸುಧಾ ಮತ್ತೆ ನಟರಾಜ್ ಅವ್ರ ಫೋಟೋ. ಇದನ್ನ ಯಾಕೆ ತಂದ್ರಿ? ಅತ್ತೆ, ಅತ್ತೆ ಏನ್ ಮಾಡ್ತಿದ್ದೀರಾ? ಅತ್ತೆ ಯಾಕೆ ಇಷ್ಟಿದ್ದೀರಾ?
ಅತ್ತೆಗೆ ನಟರಾಜ್ ಅವ್ರ ಇಷ್ಟ ಇಲ್ಲ ಅನ್ಸುತ್ತೆ. ಅದನ್ನ ಈ ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸುಧಾ ಮತ್ತು ನಟರಾಜ್ ಅವರು ಒಂದಾಗಬಾರ್ದು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ. ಅತ್ತೆ, ನಟರಾಜು ಮತ್ತೆ ಸುಧಾ ಒಂದಾಗಬಾರ್ದಾ? ಇಲ್ಲ, ಮಲ್ಲಿ ಈಗ ತಾನೇ ಅವಳ ಗಂಟೆನಿಂದ ದೂರ ಆಗಿದ್ದಾಳೆ. ಈಗ ಸುಧಾನು ಒಂಟಿ ಆಗ್ಬಿಡ್ತಾಳತ್ತೆ ಅವಳು. ಅಲ್ಲ ಅತ್ತೆ, ಅವ್ರ ಮುಖದ ಮೇಲೆ ಗೀಚ್ತಿದ್ದಾರೆ ಅಂದ್ರೆ ಅವರಿಬ್ರು ಒಂದಾಗಬಾರ್ದು ಅನ್ನೋ ತಾನೇ ಅರ್ಥ. ಅತ್ತೆ, ನೀವು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಬರ್ಗೆ ಹೇಳ್ತೀರಾ? ಒಂದು ನಿಮಿಷ ರೀ. ಅತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಲ್ ಸರ್ ಬಿಲ್ ಇಲ್ಲ ಸರ್. ಬಿಲ್ ಇಲ್ಲ ಯಾಕ್ರಿ? ಬಿಲ್ಲಿಂಗ್ ಮಿಷನ್ ಕೆಟ್ಟೋಗಿದ್ಯಾ ಅಥವಾ ಏನಾದ್ರು ಆಫರ್ ನಡೆಸ್ತಾ ಇದೀರಾ? ಈ ಮಾಲಲ್ಲಿ ನಡೆಸ್ತಾರಲ್ಲ ಆ ಥರ? ಮೋಸ್ಟ್ಲಿ ಹಾಗೆ ಇರ್ಬೋದು ಜೈ. ಇಲ್ಲ ಸರ್, ಊಟ ಫ್ರೀ ಅಂತ ಮೇಡಮ್ ಹೇಳಿದ್ದಾರೆ. ಊಟ ಫ್ರೀ ಅಂತ ಮೇಡಮ್ ಹೇಳಿದಾರ? ಏನ್ ಅನ್ಕೊಂಡಿದ್ದಾಳ ಅವಳು? ಬಿಟ್ಟು ತಿನ್ಕೊಂಡೋಗಿ ನಾವೇನು ಭಿಕ್ಷುಕರ ಅಥವಾ ಬೇವರ್ಸಿಗಳ? ಮಾಡ್ತೀನಿ. ಜೈ 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 ಏಯ್, ಏನೇ ನಿಂದು? ರಾತ್ರಿ ಲಾಟ್ರಿ ಹೊಡಿತ ಒಂದ್ ಮಾತ್ರಕ್ಕೆ ತಲೆ ಎಲ್ಲ ಮೆರಿತಾ ಇದ್ಯಾ? ಅದ್ಯಾವುದು ನೀನ್ ದುಡ್ದಿರೋದಲ್ಲ, ನಿಮ್ಮಪ್ಪ ಅನ್ನಿಸ್ಕೊಂಡು ಅವ್ನು ದುಡ್ದಿರೋದು. ಫಸ್ಟ್ ಆಫ್ ಆಲ್ ಅವ್ನು ನಿಮ್ಮಪ್ಪ ಅಂತಾನೆ ಗೊತ್ತಿರ್ಲಿಲ್ಲ ನಿನಗೆ. ಈಗ ಅವ್ನ್ ಯಾವೊಂದು ಆಸ್ತಿ ಇಟ್ಕೊಂಡು ಇಷ್ಟೆಲ್ಲ ಮೆರಿತಾ ಇದೆಯಾ? ಜಾಸ್ತಿ ಮೆರಿಬೇಡ ಮಲ್ಲಿ. ನಿನ್ನ ಯೋಗ್ಯತೆ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಲ್ಸೆ ಸಾಕು. ಏನಕ್ಕೆ ನಗ್ತಾ ಇದೆಯಾ? ಜೋಕರ್ ತರ ಕಾಣಿಸ್ತಾ ಇದೀನಾ? ಈ ಕಿಂಡಲ್ಲು ಬಿಲ್ಡಪ್ ಇವೆಲ್ಲ ನನ್ನ ಹತ್ರ ಬೇಡ. ಬಿಲಿಯನಕ್ಕೆ ತಗೋಬೇಡ ಅಂತ ಹೇಳಿದೆ ಅವನ ಹತ್ರ. ಭಿಕ್ಷೆ ಆಗ್ತಾ ಇದೆಯಾ ನೀನು? ಚಿಟ್ಕೆ ಏನೇ ಹೊಡಿತಾ ಇದೆಯಾ? ನೋಡಿ, ಅವಾಗ್ಲಿಂದ ನಾನು ಮಾತಾಡ್ತಿದ್ದೀನಿ, ನನ್ಗೆ ಅನ್ಸಿದ್ನ ಹೇಳ್ಕೊತಿದ್ದೀನಿ. ಅಮೃತಧಾರೆ